ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ನಾನು ಎಷ್ಟು ಹೇಳಿದ್ರು ವಿಡಿಯೋ ಒಂದು ಓಡ್ತಾ ಇಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಅಂದರೆ ನಾನು ಹೆಂಗಿರ್ತೀನಿ ಅಂತಂದರೆ, ನಾನು ಯಾರಿಗೂ ಕೆಟ್ಟದನ್ನ ಬಯಸಲ್ಲ, ಕೆಟ್ಟದನ್ನ ಮಾಡಲ್ಲ. ನಾನಾಯಿತು, ನನ್ನ ಲೈಫ್ ಆಯಿತು. ಅದು ನನಗೆ ಕೆಟ್ಟದಾದ್ರೂ ಪರವಾಗಿಲ್ಲ, ಇನ್ನೊಬ್ಬರು ನಾನು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಏನಾದರೂ ಯಾರಾದರೂ ಕಷ್ಟ ಪ್ರಾಬ್ಲಮಲ್ಲಿದ್ದೀನಿ, ನಾನು ತೊಂದರೆಲಿದ್ದೀನಿ ಅಂತಂದರೆ ಆ ಜಾಗದಲ್ಲಿ ಮೊದಲು ನಾನು ಇರ್ತೀನಿ. ಇಲ್ಲ ನಾನು ಸುಖದಲ್ಲಿದ್ದೀನಿ, ಊಟಕ್ಕೆ ಬನ್ನಿ, ತಿನ್ನಕ್ಕೆ ಬನ್ನಿ, ಅಲ್ಲೋಗೋಣ ಬನ್ನಿ, ಇಲ್ಲೋಗೋಣ ಬನ್ನಿ ಅಂದರೆ ನಾನು ಸ್ವಲ್ಪ ಅದಕ್ಕೆ ಹಿಂದೆನೆ. ಇಲ್ಲ ಏನಾದ್ರು ಪ್ರಾಬ್ಲಮ್ ಇದೆ, ಏನಾದ್ರು ಕಷ್ಟ ಇದೆ, ಏನಾದ್ರು ತೊಂದರೆ ಇದೆ, ನನಗೆ ಈ ಥರ ಒಂದು ಹೆಲ್ಪ್ ಬೇಕು ಅಂದರೆ ಕೇಳಿ ಆ ಹೆಲ್ಪ್ನ ಮಾಡೋವಂಥ ಒಂದು ಗುಣ ನನಗೆ. ಒಂದೊಂದ್ಸರಿ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ. ಏನಕ್ಕೆ ಎಲ್ಲರ ಥರ ನಾನೇ ಹಾಕಿರೋದಿಲ್ಲ, ನಾನು ಯಾಕೆ ಈ ಥರ ಇರ್ತೀನಿ. ಮತ್ತು ಅದೆಲ್ಲ ಸರಿ ಆದಮೇಲೆ ಸ್ವಲ್ಪ ಇಂಜರ್ ಬಿಡುತ್ತೆ. ನಾನು ಮುಂದಕ್ಕೆ ಸರಿ ಹೋಗೋದಿಲ್ಲ, ಅದು ಸರಿ ಆಯಿತು ಅಂದರೆ. ಆದರೆ ಏನು ಗೊತ್ತಾ, ನಾವುಗಳೆಲ್ಲ ಕಷ್ಟದಲ್ಲಿದ್ದಾಗೆಲ್ಲ ನಿಂತು ಹೆಲ್ಪ್ ಮಾಡ್ತೀವಿ, ಸಹಾಯ ಮಾಡ್ತೀವಿ. ನಾವೇನು ಹೆಸರು ತಗೋಬೇಕು ಅಂತ ಹೋಗೋದೇ ಇಲ್ಲ. ಅವ್ರುಗಳೆಲ್ಲ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಗೊತ್ತಾ, ಎಲ್ಲ ಆದಮೇಲೆ ಏನೋ ಒಂದು ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಹಟ್ಟಿಕ್ದವ್ರಿಗಿಂತ ಬಟ್ಟಿಕ್ದವ್ರ ಮೇಲು ಅಂತ. ಹಂಗಂದರೆ ಅಡುಗೆ ಮಾಡಿ ಬಡಿಸಿ ಅವ್ರನ್ನ ಉಪಚಾರ ಮಾಡಿದವ್ರಿಗಿಂತ ಬಂದು ಏನೋ ಅಲ್ಲಿ ಅದೇನೋ ತಂದಿದೆ ಏಕಪ್ಪ ಅಂದ್ಬಿಟ್ಟು ಚೆನ್ನಾಗಿರಪ್ಪ ಅಂತ ಹೇಳ್ಬಿಡ್ತಾರಲ್ಲ, ಆ ಥರದಲ್ಲಿ ಸರಿ ಅಂತ. ಅದೇನು ಮಾಡೋಕ್ಕಾಗಲ್ಲ, ಒಬ್ಬರ ಗುಣ ಹಂಗಿರುತ್ತೆ. ಅಂದರೆ ಅಂಥದ್ರಲ್ಲಿ ಮೋಸ ಹೋಗೋರೆ ನಾವು. ನಾನು ಅದರಲ್ಲಿ ಏನು ಹೇಳ್ತೀನಿ ಗೊತ್ತಾ, ಒಳ್ಳೇದು ಮಾಡಬೇಡಿ, ಕೆಟ್ಟದ್ದು ಮಾಡಿ ಅಂತ ಹೇಳ್ತಿಲ್ಲ. ಪರವಾಗಿಲ್ಲ, ಇವತ್ತಲ್ಲ ನಾಳೆ ದೇವ್ರು ನಮಗೂ ಕೂಡ ಒಳ್ಳೇದು ಮಾಡ್ತಾನೆ. ಹಾಗಾಗಿ ನಮ್ಮ ಕೈಲಾದರೆ ಒಂದು ಒಳ್ಳೇದನ್ನ ಮಾಡೋಣ, ಕೆಟ್ಟದ್ದು ಯಾರಿಗೂ ಮಾಡೋದು ಬೇಡ, ಬಯಸೋದು ಬೇಡ ಅಂತ ಹೇಳ್ತಾ ಬನ್ನಿ, ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗಿದೆ ಇವತ್ತಿನ ವ್ಲಾಗ್ ನೋಡ್ಕೊಂಡು ಬನ್ನಿ. ಡ್ರಿನ್ 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 ಡ್ರಿನ್. ಅಯ್ಯೋ ಅದೇನದು, ಕ್ಯಾಮ್ರಾ ಕಂಡ್ರೆ ಒಂಥರ ಆಡ್ತೀಯಲ್ಲ ಖುಷಿ. ಅವ್ರು ತಂದಿಲ್ಲ, ತಂದಿದೆಯೋ ತಂದಿಲ್ವ, ಚರ್ಬಿ ತಂದಿದ್ದೆ ತಂದಿರೋ ಅಂದ್ಬಿಟ್ಟು ಕೈ ಎತ್ಕೊಂತಾನೆ. ನೀನೇನು ತೋರ್ಸಲ್ಲ ಬಾ ಕೋಶ್. ಅದು ಕೈಮಾ ಬೇರೆ ತಗಮ್ಮ, ಅಪರೂಪ ಕೈಮಾ ಸಾಂಬಾರು ನಮ್ಮ ಮನೆಗೆ ಕಡಿಮೆನೇ ಮಾಡೋದು. ಇವತ್ತು ಅಪರೂಪಕ್ಕೆ ಕೈಮಾ ತಗೊಂಡಿದ್ದೀನಿ. ಜಾಲರಿ ಬಟ್ಟೆಗೆ ತೊಳೆದ್ಬಿಟ್ಟು ಹಾಕ್ಬಿಟ್ಟ ಕೈಮಾನ. ಮಟನ್ನ ಬೇರೆ ಹಾಕು. ಮಟನ್ 1/2 kg ತಗೊಂಡೇ ಇರಲಿ ಅಂತ. ಅವ್ರಿಗೆ ನಾನು 1/2 kg ಕೈಮಾ ಕೊಡಿ ಅಂದರೆ ನೆಮ್ತಾನೆ ಇಲ್ಲ. ಯಾವ ಬಂದು ಅಷ್ಟೊಂದು ತಗೋಗ್ತೀರಾ, ಬರೀ 1/2 kg ತಗೊಂಡು ಹೋಗ್ತಿರಲ್ಲ ಅಂತ ಆದರೆ ಅವರೇ ಹಾಕ್ಬಿಡ್ತಾರೆ. ನಾವು ಕೇಳಕ್ಕೆ ಬಿಡ್ತೇನೆ. 1/2 kg ಮಟನ್, 1/2 kg ಕೈಮಾ. ಸೂಪರ್ ಆಗಿದೆ. ಕೈಮಾ ಅಂತೂ ಅಲ್ಲಿ ಚೆನ್ನಾಗಿ ಮಿಷಿನ್ ಇದೆಯಲ್ಲ, ಅದರಿಂದ ಕಟ್ ಮಾಡಿಕೊಟ್ರು. ತುಂಬ ಜನ ಹೇಳ್ತಾರೆ ನಾವು ಕೈಮನ ವಾಶ್ ಮಾಡಲ್ಲ ಅಂತ. ನಾನಂತೂ ಕೈಮಾ ತೊಳೆದಂದರೆ ಮಾಡೋದೇ ಇಲ್ಲ. ಕೈಮನ ತೊಳ್ಕೊಬಿಡ್ತೀರಿ ಮತ್ತೆ. ಯಾರು ಕೋಶ್ ಕಳಿಸ್ಕೊಡ್ತೀರ? ಬಿಸಿ ಮಾಡ್ತಾ ಇದ್ದೀನಿ. ಯಾತ್ರ ಜೊತೆ ತಿನ್ನಕ್ಕೆ ಮಟನ್ ಕೈಮಾ. ಮಟನ್ ಕೈಮಾ ಜೊತೆ ತಿನ್ನಕ್ಕೆ ರೊಟ್ಟಿ ಬಿಸಿ ಮಾಡ್ತಾ ಇರೋದು. ಏನು ರೊಟ್ಟಿ ಇದು? ದಿಸ್ ಇಸ್ ಖಡಕ್ ರೊಟ್ಟಿ. ಖಡಕ್ ರೊಟ್ಟಿ. ಸುಡ್ತಾ ಇದೆಯಾ? 5 ಇದೆಯಾ? ರೊಟ್ಟಿ ಬಿಸಿ ಮಾಡಾಯಿತು. ಇವಾಗ ಜೊತೆಲಿ ಸೈಡ್ಸ್ಗೆ ಸ್ವಲ್ಪ ಸೌತೆಕಾಯಿ, ಆಮೇಲೆ ಈರುಳ್ಳಿ ಇದ್ರೆ ಚೆನ್ನಾಗಿರ್ತಲ್ಲ. ಸೈಡ್ ಡಿಶಸ್ಸು ಅದೆಲ್ಲ ಇದ್ರೆ ಸ್ವಲ್ಪ ತಿನ್ನಕ್ಕಾಗಲ್ಲ. ಹೌದಾ? ನಂಗೆ ಬೇಡಪ್ಪ, ನಂಗೆ ಸೌತೆಕಾಯಿ ಒಂದು ಕೊಡಿ. ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ಸ್ಬಾರ್ದು ನನಗೆ ಯಾವುದೂ.
ಯಾಕೆ ಸಾಕು ಅನ್ಸ್ಬೇಕು. ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದು, ತಿಂದ್ರೆ ಒಳ್ಳೇದು. ಡಯಟಲ್ಲಿ ಫಸ್ಟ್ ಹೇಳೋದು ಅದೇ ಬೆಳಗ್ಗೆ ಸಲಾಡ್ಸ್ ಎಲ್ಲ ತಿಂದ್ಬಿಟ್ಟು ಈರುಳ್ಳಿ ತಿನ್ಬೇಡಿ ಅಂತ. ಅಲ್ಲ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಫಸ್ಟು ಸೌತೆಕಾಯಿ ಕ್ಯಾರೆಟ್ ಈರುಳ್ಳಿ ಯಾವುದಾದ್ರೂ ಫಸ್ಟು ತಿಂದ್ಬಿಟ್ಟು ಆಮೇಲೆ ಊಟ ತಿನ್ನಿ ಅನ್ನೋದು. ಯಾಕಂದರೆ ಇದೆಲ್ಲ ಫಸ್ಟು ಹೊಟ್ಟೆಗೆ ಇಡ್ಸುತ್ತಲ್ಲ, ಹೊಟ್ಟೆ ಫಿಲ್ ಆಗುತ್ತಲ್ಲ. ಸೌತೆಕಾಯಿ ತುಂಬಾನೇ ಒಳ್ಳೇದು ಪುಟ. ಸೌತೆಕಾಯಿನ ಯಾರು ತಿನ್ನುವಾಗಿಲ್ಲ ನಮ್ಮೇನ, ಎಲ್ಲರೂ ಕೂಡ ತಿನ್ಬೋದು. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಅಂದ್ರೆ ನಂಗೆ ಚಿಕ್ಕ ವಯಸ್ಸಲ್ಲಿ ಇಷ್ಟ ಆಗ್ತಿರ್ಲಿಲ್ಲ. ನಾನು ತಿಂತಿರ್ಲಿಲ್ಲ ಪುಟ. ಚಿಕ್ಕ ವಯಸ್ಸಲ್ಲಿ ಅದೇನೋ ಹಂಗೆ ಅನ್ಸುತ್ತೆ ಮಮ್ಮಿ, ಏನು ತಿನ್ಬಾರ್ದು ಅನ್ಸುತ್ತೆ. ದೊಡ್ಡವರಾಗಿ ವೆಯ್ಟ್ ಗೇನ್ ಯಾವಾಗ ಆಗ್ತೀವಿ? ಚಕ್ಲಿ, ನಿಪ್ಪಟ್ಟು, ಚಿಪ್ಸು ಎಲ್ಲ ಹೊರಗಡೆದು. ಮನೆದ್ ಬಿಟ್ಟು ಇನ್ನೆಲ್ಲ ತಿನ್ಬೇಕು ಅನ್ಸುತ್ತೆ ಹೊರಗಡೆದ್ನ. ಇವಾಗ ಹೊರಗಡೆದ್ ಬಿಟ್ಟು ಮನೆದ್ನೇ ತಿನ್ಬೇಕು ಅನ್ಸುತ್ತೆ ಪುಟ. ಹೊರಗಡೆ ತಿಂಡಿನ ಮನೇಲಿ ತಂದು ಇಟ್ಕೊಂಡು ಜಾಸ್ತಿ ತಿಂತಾರೆ ಪುಟ. ಏನೋ ಮಮ್ಮಿ, ಎಷ್ಟು ತಿಂದ್ರು ದಪ್ಪ ಆಗದೆ ಇರೋರು ಅವರೆಲ್ಲ. ಏನ್ ಮಾಡೋದು? ದಪ್ಪನ ಸಡನ್ ಹೋಗ್ತೀಯ. ಏನೋ ಇರೋದೊಂದು ಜೀವನ ಬಿಂದಾಸಾಗಿ ಕಳಿಯೋಣ ತಿನ್ಕೊಂಡು ಅಂತವ್ರು. ಬನ್ನಿ ನಮ್ಮನೆ ಇವತ್ತು ರೊಟ್ಟಿ ತಿನ್ನೋಣ. ಮಟನ್ ಕೈಮಾ, ಮಟನ್ ಪೀಸ್, ಈರುಳ್ಳಿ, ಸೌತೆಕಾಯಿ ರೊಟ್ಟಿ. ಸೂಪರ್ ಬ್ಯಾಟಿಂಗ್ ಅಲ್ವಾ? ಕಡಕ್ ರೊಟ್ಟಿ ತಿಂತ ಇದ್ರೆ ಸೂಪರ್ ಇರುತ್ತೆ. ಯಾಕೆ? ಓ ಮೈ ಗಾಡ್, ಏನೇ ಇದು? ಹೆಲ್ತಿ ಎರಡು ರೊಟ್ಟಿ ಜೊತೆ ಸ್ವಲ್ಪ ಕೈಮಾ, ಈರುಳ್ಳಿ, ಸೌತೆಕಾಯಿ. ಸೂಪರ್. ನನಗೆ ಸಾಕು, ಸೌತೆಕಾಯಿ ತಗೊಂಡಿದ್ದೀನಿ. ನೋಡಪ್ಪ, ಇಷ್ಟು ಈ ಥರ ಮಾಡ್ತಾರೆ ಯಾರಾದ್ರು. ಇಲ್ಲಿ ಒಂದು 10 ರೊಟ್ಟಿ ಇರೋಗಿದೆ, 2 ರೊಟ್ಟಿನ ಈ ರೀತಿ ಮಡಗಿದಾಳಲ್ಲ. ಯಪ್ಪ ದೇವ್ರೇ, ದೃಷ್ಟಿ ಆಗ್ಬಿಟ್ಟದ ಕಣೆ. ಹೌದಾ? ಶೈಲು ಬಜ್ಜಿ ಬೇಬಿಗೆ ಯೂನಿಫಾರ್ಮ್ ಇಸ್ಕೊ ಬರಕ್ಕೆ ಹೋಗ್ತಾ ಇದ್ದಾಳೆ. ಖುಷ್ ಬೇಬಿ ಪಕ್ಕದ ಮನೆಗೆ ಹೊಂಟೋಗಿದ್ದಾನೆ ಆಟ ಆಟೋಕ್ಕೆ. ಪಕ್ಕದ ಮನೆಲ್ಲ, ಆ ಪಕ್ಕದ ಮನೆ. ಅವ್ನ ಸ್ಕೂಲ್ ಫ್ರೆಂಡ್ಸ್ ಇದ್ದಾನೆ ಇಲ್ಲೇ ಹತ್ತಿರದಲ್ಲೇ, ಅವ್ರ ಮನೆಗೆ ಹೋಗಿದ್ದಾನೆ. ಅವನು ಸುತ್ತಾಡಂಗಾಗೋದ ಫ್ರೆಂಡ್ ಮನೆಗಳಿಗೆ. ಮಕ್ಕಳು ತಾನೇ ಏನು ಮಾಡ್ತಾರೆ? ಶನಿವಾರ ಭಾನುವಾರ ರಜೆ ಇದ್ದರೆ ಮನೇಲಿ ಇಲ್ಲ ಒಂದೊಂದು ಬೈಕ್ ಓಡಿಸ್ತಾ ಇರ್ತಾನೆ, ಇಲ್ಲಾಂದ್ರೆ ಟಿ ವಿಲಿ ರೈಮ್ಸ್ ಅಂತ ಇರ್ತಾನೆ. ಹೆಂಗೋ ಅಲ್ಲಾದರೂ ಹೋಗಿ ಟೈಮ್ ಪಾಸ್ ಮಾಡ್ಕೊಂಡು ಬರಲ್ಲ. ಅಲ್ಲೋಗಿ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ ಪುಟ. ಅಲ್ಲೂ ರೈಮ್ಸ್ ನೋಡ್ಕೊಂಡು ಕುಂದು ಬಿಟ್ಟಿದ್ದಾರೆ ಇಬ್ಬರು ಸೇರಿಕೊಂಡು. ಹೇಳೋಕ್ಕಾಗಲ್ಲ ಅಂದೆ. ಅಲ್ಲೂ ಬೈಕ್ ಇದೆ, ಕಾರಿದೆ ಒಂದು. ಅವನ ಜೊತೆ ಆಟ ಆಡ್ತಿರ್ಬೋದು. ಇಲ್ಲ ದಪ್ಪಾಗಿದೆಯಾ? ನಿನ್ನಮ್ಮನ್ ಓಕೆ. ಸಣ್ಣನೇ ಇರೋದು, ನೀನು ದಪ್ಪ ಕಾಣಿಸ್ತಿದೆ ಪುಟ. ಅಯ್ಯೋ, ನನ್ನ ಮಗಳು ಫುಲ್ ಡಯಟು, ಎಕ್ಸಸೈಸು ಸ್ಟಾರ್ಟ್ ಮಾಡಿ 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 ಸಣ್ಣ ಆಗ್ತಾಯಿದ್ದೆ ಮಮ್ಮಿ, ಸಣ್ಣ ಆಗ್ತಿದ್ದೀನಿ ಮಮ್ಮಿ. ಒಂದು 80 kg ಇರೋರು ನಿನ್ನ ಥರ ಕೇಳಲ್ಲ ಕಣೆ. ನಾನು ಕೇಳಲ್ಲ ಕಣೆ. ನಾನೇನು ಡಯಟೇ ಫಾಲೋ ಮಾಡಲ್ಲ ಬಿಡು. ತಿನ್ನು, ಸುಮ್ಮನೆ ಮಲಗಿರು, ಓಡಾಡು. ಮಾಡು ನೀನು ಹೆಂಗೆ ಹುಡುಗಿ ಅಲ್ವಾ? ಮಾಡಲೇಬೇಕು, ಮಾಡದೇ ಇರೋಕ್ಕಾಗಲ್ಲ. ಅಡ್ಡದಿಡ್ಡಿ ಬೆಳೆಯಕ್ಕೆ ಬಿಡೋಕ್ಕಾಗುತ್ತೆ ದೇಹದ? ಏನು ಇರ್ತೈತೆಯಾ? ಏನದು? ಡೆಂಗ್ಯೂ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಂತ. ಖುಷ್, ನೀನೇ ಯಾವ ಪೊಲೀಸ್ ಅದೇ? ಓ, ಅವ್ರು ಕೊಟ್ಟಿರೋದು ಇದನ್ನು ಅಂಟ್ಸಕ್ಕೆ ಕೊಟ್ಟಿದ್ರಾ? ಓ, ಏನೇನೋ ಕೊಟ್ಟಿದ್ದಾರೆ ನೋಡಿಯಪ್ಪ ಗಾಡಿಗೆ. ಹಂಗೇನಾ? ವಾ, ಆ ಸೈಡ್ಗೂ ಇದೆಯಾ? ಇರು ಖುಷ್. ಏನು ಇವನು ಬರೀ ಬೆಳಗ್ಗೆ ಆಯ್ತು ಸ್ಕೂಲ್ ಇಲ್ಲ ಅಂದರೆ ಇನ್ನಂತೀವನು. ಅಯ್ಯಪ್ಪ, ಅದನ್ನ ಆಫ್ ಮಾಡು ಖುಷ್. ಸ್ವಲ್ಪ ಚಾರ್ಜ್ ಎಲ್ಲ ಹೋಗಲ್ವಾ? ಎಷ್ಟೋದ ಚಾರ್ಜ್ಗೆ ಹಾಕೋದು? ಪೊಲೀಸ್ ಸಿಟಿ ಆಫ್ ಲಾಂಗ್ ಬೀಚ್. ನನಗಂತೂ ನೆನ್ನೆ ತುಂಬಾ ಬೇಜಾರಾಗಿತ್ತು. ಯಾಕೆ ಗೊತ್ತಾ? ಇದನ್ನ ತಗೊಂಡೋಗಿ ಮತ್ತೆ ರಿಟರ್ನ್ ಅವ್ರಿಗೆ ಕೊಟ್ಟು ಬಂದಿದ್ವಿ. ಯಾಕೆ ಅಂದರೆ ಬೈಕು ತಗೊಂಡು ಬಂದೆ. ಏನಕ್ಕಪ್ಪ ತಗೊಂಡು ಬಂದೆ ನಾನು? ಅದು ಇಷ್ಟೆಲ್ಲ 10,000 ದುಡ್ಡು ಖರ್ಚು ಮಾಡಿ ತಗೊಂಡು ಬಂದೆ, ಬೈಕೇ ಓಡ್ತಿಲ್ಲ ಅಂದ್ಕೊಂಡು.
ಅವ್ರು ಹೇಳಿದ್ರು ನಮಗೆ ಒಂದು ಹಾಫ್ ಆನ್ ಅವರ್ ಹಾಕೊಳ್ಳಿ ಚಾರ್ಜ್ ಅಂತ. ಅವರು ಹೇಳ್ತಾ ಇದ್ದಾರೆ ಹಾಫ್ ಆನ್ ಅವರ್ ಚಾರ್ಜ್ಗೆ ಅಂದರೆ ಹಾಫ್ ಆನ್ ಅವರ್ ಓಡಿಸ್ತು ಬೈಕ್ನ, ಅದು ಒಂದು 5 ಗಂಟೆ ಟೈಮ್ 6 ಗಂಟೆ ಟೈಮು ಹಾಕ್ಬೇಕಂತೆ ನೋಡಿ ಚಾರ್ಜು. ಆವಾಗ ಹಾಫ್ ಆನ್ ಅವರು ಓಡುತ್ತಂತೆ. ಫುಲ್ ಖಾಲಿ ಆಗಿದೆ, ನಮಗೆ ಗೊತ್ತಿಲ್ಲ. ನಾವು ಅವ್ರು ಹೇಳಿದ್ರು ಅಂತ ಒಂದು ಹಾಫ್ ಆನ್ ಅವರ್ ಹಾಕಿದ್ವಿ. ಆಮೇಲೆ ತುಂಬ ಸ್ಲೋ ಆಗಿ ಹೋಗ್ತಿತ್ತು. ಇದು ಬ್ಯಾಟ್ರಿ ಹೊಂಟೋಗಿರ್ಬೋದು ಮೋಸ್ಟ್ಲಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅವ್ರ ಹತ್ರನೇ ಏನು ಓಡ್ತಾ ಇಲ್ಲ ಅಂತ ಹೇಳಿದ್ವಿ. ಹೇಳ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದಾರೆ ಶೈಲಿದು ಸುಮ್ಮನೆ ಪಾಪ ಜೊತೆ ಕೂತ್ಕೊಂಡು ರೂಮಿಂದ ಈಚೆ ಬಂದಿಲ್ಲ. ನೋಡಿ ದೊಡ್ಡವರೆಲ್ಲ ಓಡಿಸ್ರು ಆಗಲ್ಲ ಅಂದರು. ದೊಡ್ಡವರೆಲ್ಲ ಸರ್ ಹಿಂಗಾಗಿದೆ ಅಂದೆ. ಅವ್ರು ಹೇಳಿದ್ರು ಬ್ಯಾಟ್ರಿ ಲೋ ಆಗಿದೆ, ಸಂಜೆ 6 ಗಂಟೆವರೆಗೂ ಇರಲಿ ಬಿಟ್ಟೋಗಿ ಅಂತ ಹೇಳಿದರು. ಆಮೇಲೆ ಚೆನ್ನಾಗಿ ಓಡಿದೆ. ಯಪ್ಪ ಅವಾಗ ನಮ್ಗೊಂಥರ ಖುಷಿ ಆಯಿತು. ನೆನ್ನೆ ಫುಲ್ ಮೂಡ್ ಆಫ್, ಏನಕ್ಕಾದ್ರೂ ತಗೊಂಡು ಬಂದೆ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನನ್ನ ಮಗುಗೆ ಹೋಯ್ತಲ್ಲ ಅದು ಅಂದ್ಕೊಂಡು ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಮತ್ತು ಅದು ರಿಟರ್ನ್ ತರಬೇಕಾದ್ರೆ ಇದೆಲ್ಲ ಕೊಟ್ಟಿದ್ದಾರೆ. ಅವ್ರು ಬೇರೆ ನಮ್ಮ ಫಾಲೋವರ್ಸ್ ಆಗಿರ್ಬೇಕಾದ್ರೆ ನಾವು ಬೈಕ್ ಓಡಿಸಿರೋದೆಲ್ಲ ನೋಡ್ಬಿಟ್ಟು ನಗ್ತಾ ಇದ್ರು. ಇನ್ಮೇಲೆ ದೊಡ್ಡವ್ರು ಓಡಿಸ್ಬಿಡಿ ಚಿಕ್ಕವ್ರಿಗೆ ಓಡಿಸಿ ಅಂತ. ಇಲ್ಲ ಸರ್ ಅಂತ ಹೇಳಿದ್ವಿ. ಖುಷಿ ಅಂತ ಇವತ್ತು ರಜೆ ಇರೋದ್ರಿಂದ ಇನ್ನೂ ಈ ಗಾಡಿನ ಬಿಡಲ್ಲ. ಖುಷ್ ಯೂನಿಫಾರ್ಮ್ 2 ಜೊತೆನಾ ಸರಿಯಾಗುತ್ತೆ ಇದು. ಅಲ್ಲಿ ಸೈಜ್ ಎಲ್ಲ ತಗೊಂಡಿದ್ದು ನೋಡಿದು ಚಡ್ಡಿ ಹೇಗಿದೆ, ಶಾರ್ಟ್ಸ್. ಚೆನ್ನಾಗಿದೆಲ್ಲ ಬಟ್ಟೆ. ಆಗುತ್ತೆ. ಅದು ಟಿ ಶರ್ಟ್ 2 ಒಂದೇ ಕಲರ್ ಇದೆಯಲ್ಲ, ಅದೇನದು? ಏನು ಇಲ್ಲಿ 2 ಒಂದೇ ಕಲರ್ ಕೊಟ್ಟಿದ್ದಾರಲ್ಲ. ಸೇಮೇನೆ. ವಾ, ಕಲರ್ ಇಲ್ಲ, ಎಲ್ಲದನ್ನು ಒಂದೇ ಕಲರಾ? 4 ದಿನ ಇನ್ನೇನು ಕೊಡ್ತಾರೆ. ಪರ್ಫೆಕ್ಟ್ ಸೈಜ್ ಬಿಜಿ ಬೇಬಿಗೆ. ಒಂದು ಜೊತೆ ಎತ್ತಿಟ್ಬಿಡು, ಒಂದು ಜೊತೆ ಹಾಕೋಣ. ಶೂ ಕರ್ಕೊಂಡೋಗ್ತೀವಿ, ಅಲ್ಲೇ ಇದ್ದಾನೆ ನೋಡು, ಶನ್ನಮ್ಮಲ್ಲಿದ್ದಾನೆ. ಬಿಜಿ ಬೇಬಿ ಯೂನಿಫಾರ್ಮ್. ಕರ್ಕೊಂಡೋಗಮ್ಮ. ಖುಷ್ ಗೌಡ್ರಿಗೆ ನೋಡಿ, ಬಾರೋ ಇಲ್ಲಿ. ಒರಿಜಿನಲ್ ಕ್ರಾಕ್ಸಾ? ಒರಿಜಿನಲ್ ಕ್ರಾಕ್ ಬುಜ್ಜಿ ಬೇಬಿಗೆ ಈ ಥರ, ಅಂದರೆ ಸ್ಕೂಲ್ಗೆ ಈ ಥರ ಹಾಕೋಗೋದು. ಏನೋ ಮಿಣಿ ಅಂತ ಮಿಂತಿದೆಯಲ್ಲೋ. ಹಾಂ, ಸ್ಕೂಲ್ಗೆಲ್ಲ ಒಳ್ಳೆ ಮಾಡ್ರನ್ ಆಗಿ ಕೊಟ್ಬಿಟ್ಟಿದ್ದಾರೆ ನಿನಗೆ. ಎಲ್ಲಿ ಖರ್ಚಿಪ್ಪು? ಯೂನಿಫಾರ್ಮ್ ಅಂದರೆ ಚಡ್ಡಿ ಕಲರ್ ಕೊಟ್ಟಿದ್ದಾರೆ. ಲೈಟ್ ಬೇರೆ ಉರಿತಾ ಇದೆಯಲ್ಲ ಕೋಶ್, ಲೈಟು ಪರ್ಫೆಕ್ಟ್ ಆಗಿದ್ದಾವೆ. ಸೂಪರ್, ಹಾಕೋ, ಎಂಜಾಯ್ ಮಾಡು. ಇನ್ನೊಂದು ಉಡ್ಡಿ ಕೊಡಬೇಕು, ಅದು ಕೊಡ್ತಾರೆ. ಏನು ಸ್ವೆಟರ್ ಯಾವಾಗ ಕೊಡ್ತಾರೆ? ಮೇಲೆ ಇನ್ನೂ ಬಂದಿಲ್ಲ. ಸ್ವೆಟ್ರ್ ಬಾಕಿ ಇದೆಯಾ? ಚೆನ್ನಾಗಿದೆ ಪುಟ್ಟ ಸ್ಲಿಪ್ಪರು. ಎಲ್ಲ ಮಕ್ಳಿಗೆ ಸೋವು ಕೊಟ್ಟರೆ ಸ್ಲಿಪ್ಪರ್ ಹಾಕಿ ಹೋಗ್ಬೋದು ಅಂದವ್ರಲ್ಲ, ಅದೇ ಖುಷಿ. ಕೆಜಿಗೆಲ್ಲ ಇದೆ ಸ್ಲಿಪ್ಪರ್ ಡಿಶ್, ಸಾರಿ ಸ್ಲಿಪ್ಪರ್ಸ್, ಸ್ಲಿಪ್ಪರ್ಸು ಟೀಸಲ್ಲಿ. ನೀನು ಓಡಿಸೋ ತೋರಿ ಜನಕ್ಕೆ ಬೋರ್ ಆಗಿದೆ ಬಾರೋ. ಅವ್ನು ಯಾವಾಗಲೂ ಹಿಂಗೆ ಹೇಳೋದು, ಏನು ಬೈಕ್ ತಗೊಂಡಿದ್ದೀವಿ ಅಂತ ಬರೀ ಬೈಕೇ ತೋರ್ತೀರಾ ಅಂತ ಜನ ಆಡ್ಕೊಳ್ತಾರೆ. ಗೊತ್ತಿಲ್ಲ ನೀನು ಬೈಕ್ ಓಡಿಸ್ತೀಯ ಅಂತ, ಎಲ್ರಿಗೂ ಗೊತ್ತಿರೋದೆ. ಎತ್ತಿಟ್ಬಿಡವ ಈಗ. ಚೆನ್ನಾಗಿದೆ. ಈಗಲೇ ಹಾಕಬಿಟ್ಟ ಬಜ್ಜಿ ಬೇಬಿ ಯೂನಿಫಾರ್ಮ್ನ ನೋಡಿ, ಈಗ ಬರುತ್ತೆ ಬಜ್ಜಿ ಬೇಬಿ ಯೂನಿಫಾರ್ಮ್. ಅಯ್ಯೋ, ನಿಂತ್ಕೊಂಡು ತೋರ್ಸು ಕೋಶ್. ಏನು ಸೋಕಿ ಮಾಡ್ತೀಯ ನೀನು? ಓಹೋ, ತೆಗ್ದಿದ್ದೀನಿ ಬಿಡಪ್ಪ, ತೆಗ್ದಿದ್ದೀನಿ ಬಿಡುಕಂದ. ಓ, ಏನು ಪುಟ್ಟ ಇವನು ಸೋಕಿ ತೆಗ್ದೆ ಕಣ್ಮನೆ, ತೆಗ್ದೆ. ಓಹೋ,